ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗ ಸ್ವರ ವಿಜ್ಞಾನದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸ್ವರ ವಿಜ್ಞಾನದ ರಹಸ್ಯಗಳು ಅಂತ ಹೇಳಿದರೆ, ಈಗ ಸ್ವರ ವಿಜ್ಞಾನ ಒಂದು ಪುರಾತನ ಕಾಲದ ವಿಜ್ಞಾನ. ಸೊ ಈ ವಿಜ್ಞಾನದಿಂದ ನಮ್ಮ ಜೀವನವನ್ನು ಆರೋಗ್ಯಯುತವಾಗಿ ಮತ್ತು ಬಹಳಷ್ಟು ಚೆನ್ನಾಗಿ ಮಾಡಲಿಕ್ಕೆ ಆಗುತ್ತೆ ಅಂತ ಸ್ವರವಿಜ್ಞಾನ ಹೇಳುತ್ತೆ ಸ್ನೇಹಿತರೆ. ಅದರ ಒಂದು 5 ಭಾಗಗಳನ್ನ ನಾನಾಗಲೇ ಮಾಡಿ ಹಾಕಿದ್ದೀನಿ. ಇದು 6ನೇ ಒಂದು ಭಾಗ. ಸೊ ಈ ಭಾಗದಲ್ಲಿ ಈ ಸ್ವರವಿಜ್ಞಾನದ ಮೂಲ ರಹಸ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ನಮ್ಮ ದೇಹ ಪಂಚಭೂತಗಳಿಂದ ಆಗಿರುತ್ತೆ. ಈ ಪಂಚಭೂತಗಳಿಂದ ಸಪ್ತಧಾತುಗಳು ನಮ್ಮ ದೇಹದಲ್ಲಿ ಆಗಿರುತ್ತೆ. ಸೊ ಹೀಗಾಗಿ ಈ ಪಂಚಭೂತಗಳು ಮತ್ತು ಪಂಚ ಇಂದ್ರಿಯಗಳು ಮತ್ತು ಪಂಚಕೋಶಗಳು ಮತ್ತು ಪಂಚವಾಯುಗಳ ಒಂದು ಸಮ್ಮಿಲನದ ಒಂದು ಪರಿಣಾಮ ನಮ್ಮ ದೇಹ ಆರೋಗ್ಯವಾಗಿ ಇರುತ್ತೆ. ಅದು ಸಮಸ್ಥಿತಿಯಲ್ಲಿತ್ತು ಅಂತ ಹೇಳಿದರೆ, ಸಪ್ತಧಾತುಗಳು ಪಂಚವಾಯುಗಳು ಸಮಸ್ಥಿತಿಯಲ್ಲಿತ್ತು ಅಂತ ಹೇಳಿದರೆ ನಮ್ಮ ದೇಹ ಆರೋಗ್ಯಯುತವಾಗಿ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಪಂಚವಾಯುಗಳ ಬಗ್ಗೆ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಈಗ ಸಪ್ತಧಾತುಗಳು ಅಂತ ಹೇಳಿದರೆ ನಮ್ಮ ದೇಹ 7 ಮೂಲ ಧಾತುಗಳಿಂದ ಮಾಡಲ್ಪಟ್ಟಿದೆ ಸ್ನೇಹಿತರೆ. ಮೊದಲನೇದಾಗಿ ರಕ್ತ, ಮಾಂಸ, ಮಂದ, ಅಸ್ಥಿ, ರಕ್ತಮಜ್ಜ, ಮೂಳೆ ಮತ್ತು ಶುಕ್ರ. ಈ ಸಪ್ತಧಾತುಗಳು ನಮ್ಮ ದೇಹದಲ್ಲಿ ಇರುವುದು ಎಲ್ಲರಿಗೂ ತಿಳಿದ ವಿಷಯ ಸ್ನೇಹಿತರೆ. ಈ ಸಪ್ತಧಾತುಗಳಿಗೆ ಬೇಕಾಗಿರ್ತಕ್ಕಂಥ ಶಕ್ತಿ, ಈ ಸಪ್ತಧಾತುಗಳಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಸಮಸ್ಥಿತಿಯಲ್ಲಿ ಇಡ್ತಕ್ಕಂಥದ್ದು ಪಂಚವಾಯುಗಳು. ಈ ಪಂಚವಾಯುಗಳು ಸಪ್ತಧಾತುಗಳನ್ನು ನಮ್ಮ ದೇಹದಲ್ಲಿ ಉತ್ಪತ್ತಿ ಮಾಡಿ ಎಲ್ಲ ದೇಹದ ಕ್ರಿಯೆಗಳನ್ನು ಆರೋಗ್ಯಯುತವಾಗಿ ಇಡುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಪಂಚವಾಯುಗಳು ಮತ್ತು ಸಪ್ತಧಾತುಗಳು ನಮ್ಮ ದೇಹದಲ್ಲಿ ಸರಿಯಾಗಿ ಆಗ್ತಾ ಇದೆ ಅಂತ ಹೇಳಿದರೆ ನಾವು ಆರೋಗ್ಯಯುತವಾಗಿ ಇರ್ತೀವಿ ಅಂತ ಸ್ವರಶಾಸ್ತ್ರ ಹೇಳುತ್ತೆ, ನಾಡಿಶಾಸ್ತ್ರ ಹೇಳುತ್ತೆ ಸ್ನೇಹಿತರೆ. ಮುಖ್ಯವಾಗಿ ಸೂರ್ಯನಾಡಿಯಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನ ಸೂರ್ಯನಾಡಿಯಲ್ಲಿ ಮಾಡಬೇಕು. ಸೂರ್ಯನಾಡಿಯಲ್ಲಿ ಯಾವ್ಯಾವ ಕೆಲಸಗಳನ್ನ ಮಾಡಬೇಕು ಅಂತ: ಊಟ, ಬಲಪ್ರಯೋಗದ ಕೆಲಸಗಳು ಮತ್ತು ಮಲ ವಿಸರ್ಜನೆ. ಮತ್ತು ಯಾವುದೇ ಒಂದು ಕೆಲಸದಲ್ಲಿ ಒಂದು ಶಕ್ತಿ ವ್ಯಯ ಆಗ್ತಾ ಇದೆ ಅಂತ ಹೇಳಿದರೆ, ಈಗ ನಾವು ಉಗುರನ್ನು ಕಟ್ ಮಾಡ್ಕೊಳ್ತಾ ಇದ್ದೀವಿ, ಅದು ಸೂರ್ಯನಾಡಿಯಲ್ಲಿ ಮಾಡಬೇಕು. ಕೂದಲನ್ನು ಕಟ್ ಮಾಡ್ಕೊಳ್ತಾ ಇದ್ದೀವಿ, ಅದು ಸೂರ್ಯನಾಡಿಯಲ್ಲಿ ಮಾಡಬೇಕು. ಯಾವುದೇ ಒಂದು ಕೆಲಸದಲ್ಲಿ ಶಕ್ತಿ ವ್ಯಯವಾಗ್ತಾ ಇದೆ, ಶಕ್ತಿ ಬಹಳಷ್ಟು ಖರ್ಚಾಗ್ತಾ ಇದೆ ಅಂತ ಹೇಳಿದರೆ ಸೂರ್ಯನಾಡಿಯಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಅಂತ ಅರ್ಥವಾಗುತ್ತೆ ಸ್ನೇಹಿತರೆ. ಇದನ್ನು ನಾವು ಸೂರ್ಯನಾಡಿಯಲ್ಲೇ ಮಾಡಿದ್ದೇ ಆಯಿತು ಅಂತ ಹೇಳಿದರೆ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಕಣಗಳಿಗೆ ಸರಿಯಾದ ಒಂದು ಸಂದೇಶ ಹೋಗಿ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಾಡಿಶಾಸ್ತ್ರ ಹೇಳುತ್ತೆ. ಸೊ ಹೀಗಾಗಿ ಚಂದ್ರನಾಡಿಯಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಯಾವ್ಯಾವು: ಎಡಭಾಗದಲ್ಲಿ ಬರ್ತಕ್ಕಂಥ ಶ್ವಾಸವನ್ನು ಚಂದ್ರನಾಡಿ ಅಂತ ಹೇಳ್ತೀವಿ. ಎಡಭಾಗದಲ್ಲಿ ಶ್ವಾಸ ಬಲವಾಗಿತ್ತು ಅಂತ ಹೇಳಿದರೆ ಅದು ಚಂದ್ರನಾಡಿಯ ಶ್ವಾಸ. ಸೊ ಹೀಗಾಗಿ ಆ ಒಂದು ಶ್ವಾಸದಲ್ಲಿ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟ, ಭಾವನೆಗೆ ಸಂಬಂಧಪಟ್ಟ ಮತ್ತು ಕ್ರಿಯೇಟಿವಿಟಿ, ಯಾವುದೇ ಒಂದು ಕಲಾತ್ಮಕ ಒಂದು ಕೆಲಸಗಳನ್ನು ನಾವು ಚಂದ್ರನಾಡಿಯಲ್ಲಿ ಮಾಡಿದ್ದೇ ಆಯಿತು ಅಂತ ಹೇಳಿದರೆ ಬಹಳಷ್ಟು ಪರಿಣಾಮಕಾರಿಯಾಗಿ ಮತ್ತು ಅದು ಒಳ್ಳೆಯ ಒಂದು ಪರಿಣಾಮವನ್ನು ನೀಡುತ್ತೆ ಅಂತ ನಾಡಿಶಾಸ್ತ್ರ ಹೇಳುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಕಣಗಳಿಗೆ ಸಂದೇಶಗಳು ನಾವು ಮಾಡ್ತಕ್ಕಂಥ ಕೆಲಸಗಳಿಂದ ಹೋಗ್ತಾ ಇರುತ್ತೆ. ಸೊ ಹೀಗಾಗಿ ಸೂರ್ಯನಾಡಿಯಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನ ಸೂರ್ಯನಲ್ಲಿ ಮಾಡಿ, ಚಂದ್ರನಾಡಿಯಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನ ಚಂದ್ರನಾಡಿಯಲ್ಲಿ ಮಾಡಿದ್ದೇ ಆಯಿತು ಅಂತ ಹೇಳಿದರೆ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ತಿಳಿಸುತ್ತೆ ನಾಡಿಶಾಸ್ತ್ರ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಮುಂದಿನ ಒಂದು ಭಾಗದಲ್ಲಿ ಇನ್ನೂ ವಿಸ್ತಾರವಾಗಿ ಈ ಚಂದ್ರನಾಡಿ, ಸೂರ್ಯನಾಡಿಯ ಬಗ್ಗೆ ಮತ್ತು ಈ ನಾಡಿಶಾಸ್ತ್ರ, ಸ್ವರಶಾಸ್ತ್ರಗಳ ಬಗ್ಗೆ ತಿಳಿಯೋಣ ಅಂಥೇಳಿ 2 ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.